ನಾವಲ್ಲಿ ಅಲ್ಲ ನಿಂಗವನ್ನ ನಮ್ಮ ದಂಧೆಗೆ ಬರ್ತೀನಿ ಯವ್ವ ನಿನಗೆ ಸಾಕಷ್ಟು ದುಡ್ಡು ಕೊಡ್ತೀನಿ ಅಂತ ಕೇಳಿದೆ. ಹ್ಞೂ ಒಂದು ಒಳಗೆ ಕರ್ಕೊಂಡೋಗಿ ನುಗ್ಗು ನಾದಿಸಿ ಕಳಿಸಿಬಿಡ್ಬೇಕಾ? ಅದು ಹೋಗ್ಲಿ ಯವ್ವ ಆ ನಾಗವಕ್ಕನ ಕೇಳಿದೆ. ಹ್ಞೂ ಅಂದ್ಲಕಿನು ಒಂದು ಅವ್ರ ಅಣ್ಣ ಕರ್ಕೊಂಬಂದು ಕಸಬರಿ ತೊಗೊಂಡು ನುಗ್ಗು ನಾದಿ ಕಳಿಸಿದ್ರು. ಅಯ್ಯೋ ಹೆಣ್ಮಕ್ಳು ಈ ನಮ್ಮನೆ ಒಳಗೆ ಇರ್ತಾರಂತ ನನಗೆ ಗೊತ್ತ ಯವ್ವ. ಬಡಿಸ್ಕೊಂಬಂದು ರಗಡ ರಗಡ ಆತವ ಯವ್ವ. ನಾವಲ್ಲೇ ಇದೇನಿದು ಕರ್ಮವೇ? ನಮ್ಮ ಮನೆಗೆ ಗಂಡಸರಿಗೆ ಮಾತ್ರ ಪ್ರವೇಶ, ಹೆಂಗಸರಿಗೆ ನೋ ಎಂಟ್ರಿ. ನೀನು ಹೆಂಗಸು, ಯಾರೇ ನೀನು? ಯಾಕೆ ಬಂದೆ ನಮ್ಮ ಮನೆಗೆ? ನಾನು ಈ ಊರಿನ ವೀರಭದ್ರಗೌಡರ ಸೊಸೆ ಶಿವನಗೌಡನ ಹೆಂಡತಿ. ಶಿವನಗೌಡನ ಹೆಂಡತಿನ ನೀನು? ಅವ್ರ ಮನೆಗೆ ಬಂದಿಲ್ಲಮ್ಮ. 8 ದಿನದ ಹೊತ್ತಾಯ್ತು. ಮನೆಗೆ ಬಾ ಅಂದ್ರೆ ಬರ್ತಾನೆ ಇಲ್ಲ, ಬಂದಿಲ್ಲ. ಹೋಗಮ್ಮ ಹೋಗು. ನೀನು ಕೈ ಮುಗಿತೀನಿ, ದಯವಿಟ್ಟು ಸುಳ್ಳು. ಅವ್ರು ಈ ಮನೇಲಿ ಇದ್ದಾರೆ, ಕರೀರಿ ಅಣ್ಣ. ನಮ್ಮ ಮಾವನವ್ರ ಮೈಯಲ್ಲಿ ಹುಷಾರಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ದಯವಿಟ್ಟು ಕರೀರಿ ಅಣ್ಣ. ಮಾಲಾ, ಏ ಮಾಲಾ, ಮಾಲಾ ಏನೇ ಮಾಡ್ತಾ ಇದೀಯ? ಒಳಗಡೆ ಬಾರಮ್ಮ ಹೊರಗೆ. ನಮ್ಮ ಮನೆಗೆ ಸತಿ ಸಾವಿತ್ರಿ ಬಂದಿದ್ದಾಳೆ, ಬಾ. ಅಣ್ಣಯ್ಯ, ಯಾರಿವಳು? ತನ್ನ ಗಂಡನನ್ನ ಹದ್ದು ಬಸ್ತಲ್ಲಿ ಇಟ್ಕೊಳಕ್ ಆಗ್ತಾ ಇರೋಳು ನಮ್ಮನೆವರೆಗೂ ಬಂದಿದ್ದಾಳೆ, ತನ್ನ ಗಂಡನ ಹುಡುಕೊಂಡು. ಅಂದ್ರೆ ಗೌಡ್ರ ಹೆಂಡ್ತಿನ ಇವಳು? ಹಾ, ಅವಳೇ ಇವಳು. ನೋಡಮ್ಮ, ನಾನು ಯಾರನ್ನು ಬಾ ಅಂತ ಕರೆಯೋದು ಇಲ್ಲ, ಇಲ್ಲಿಂದ ಹೋಗು ಅಂತ ನಾ ಕಳಿಸೋದು ಇಲ್ಲ. ತಮ್ಮ ಮನೆಯಲ್ಲಿ ಸಿಗದ ಸುಖ ಸಂತೋಷವನ್ನು ಹುಡುಕಿಕೊಂಡು ನನ್ನ ಮನೆವರೆಗೂ ಬಂದಿರುವ ರಸಿಕರನ್ನು ನಾನು ಯಾವತ್ತೂ ಕಳಿಸೋದು ಇಲ್ಲ. ನಾನು ಮಾಡ್ತಾ ಇರೋದು ತಪ್ಪು ಅಲ್ಲ. ನೋಡಮ್ಮ, ನೀನು ಮಾಡುತ್ತಿರುವುದು ತಪ್ಪು ಅಂತ ನಿನ್ನನ್ನು ದೂಷಿಸುವುದಕ್ಕಾಗಿ ನಾನು ಇಲ್ಲಿ ಬಂದಿಲ್ಲ. ನನ್ನ ಗಂಡನನ್ನು ಕರೆದುಕೊಂಡು ಹೋಗೋದಿಕ್ಕೆ ಬಂದಿದ್ದೀನಿ. ನೋಡಮ್ಮ, ನೀನು ಯಾರು ಏನು ಒಂದು ನನಗೆ ಗೊತ್ತಿಲ್ಲ, ಆದ್ರೆ ನಿನ್ನನ್ನು ನಾನು ಒಡ ಹುಟ್ಟಿದ ತಂಗಿ ಅಂತ ತಿಳ್ಕೊಳ್ತಿದ್ದೀನಿ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಬೇಕಾದ್ರೆ ನಿನ್ನ ಕಾಲಿ ನನ್ನ ಗಂಡನ ಕಳಿಸ್ಕೊಟ್ಬಿಡಮ್ಮ. ನಿನ್ನ ಗಂಡನನ್ನು ಹದ್ದು ಬಸ್ನಲ್ಲಿ ಇಟ್ಕೊಳಕಾಗ್ದಿಲ್ವ ನೀನು? ಈ ರೀತಿ ಅಸಹಾಯಕತೆಯಿಂದ ನನ್ನ ಕಾಲು ಹಿಡಿದನ್ನು ನೋಡಿದ್ರೆ ನನಗೆ ಅಸಹ್ಯವಾಗ್ತಾ ಇದೆ. ಕಾಲು ಹಿಡಿದು ಬೇಡಿದರೂ ಕರಗದೇ ಇರೋ ಕಲ್ಲು ಹೃದಯದ ನಿನಗೆ ನೊಂದ ಹೆಣ್ಣಿನ ತಾಪ ಹೇಗೆ ಅರ್ಥವಾದೀತು? ಈ ಪ್ರಪಂಚದಲ್ಲಿ ಕರುಣೆ ಮಮತೆಗಿಂತ ಹಣವೇ ಹೆಚ್ಚೆಂದು ನಂಬಿರುವ ನಿನಗೆ ನನ್ನ ಮನಸ್ಸಿನ ನೋವು ಹೇಗೆ ಅರ್ಥವಾಗ್ತದೆ? ಎಷ್ಟು ಮಾತಾಡ್ತಾ ಇದೆಯಲ್ಲೇ? ಬಾ ಇದೆ ಅಂತ ಏನೇನೋ ಮಾತಾಡಬೇಡ. ಹಣವನ್ನು ಎಲ್ಲರೂ ಒಂದೊಂದು ರೀತಿಯಲ್ಲಿ ಸಂಪಾದನೆ ಮಾಡ್ತಾರೆ, ಆದ್ರೆ ನಾನು ನನ್ನ ಮೈ ಮಾರ್ಕೊಂಡು ಸಂಪಾದನೆ ಮಾಡ್ತೇನೆ. ಅಷ್ಟಕ್ಕೂ ನೀನು ನನ್ನ ಮನೆಯವರೆಗೂ ಬಂದ ಹಾಗೆ ನಾನೇನು ನಿನ್ನ ಮನೆಯವರೆಗೂ ಬಂದು ನಿನ್ನ ಗಂಡನನ್ನು ಬಾ ಅಂತ ಕರ್ಕೊಂಡು ಬಂದಿಲ್ಲ. ಬೇಕಿದ್ರೆ ಅವರನ್ನೇ ಕರಿತೀನಿ, ಬಂದ್ರೆ ಕರ್ಕೊಂಡು ಹೋಗು. ಗೌಡ್ರಿ, ಗೌಡ್ರಿ ಬರ್ರಿ ಹೊರಗೆ. ನೀನೇಕೆ ಬಂದೆ ಇಲ್ಲಿಗೆ? ಎಲ್ಲಿಗೆ ನಾನು ಬರಬಾರದು ಅನ್ಕೊಂಡಿದ್ದೆ, ಅಲ್ಲಿಗೆ ಆ ವಿಧಿ ನನ್ನ ಕರೆದುಕೊಂಡು ಬಂತು. ನೋಡಿ, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಇಷ್ಟು ದಿನ ಆಗಿದ್ದೆಲ್ಲ ಆಗೋಯ್ತು, ಅದನ್ನೆಲ್ಲ ಮರೆತು ಈಗ್ಲಾದ್ರೂ ನೀವು ಬದಲಾಗಿ ನನ್ನೊಂದಿಗೆ ಮಾತಾಡಿ ಮನೆಗೆ ಬನ್ನಿ. ಅವನವರ ಮೈಯಲ್ಲಿ ಹುಷಾರಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಬನ್ನಿ. ನಿನ್ನೊಂದಿಗೆ ಮಾತಾಡೋದಿರ್ಲಿ, ನಿನ್ನ ಮುಖ ನೋಡೋದಕ್ಕೂ ನನಗೆ ಮನಸ್ಸಿಲ್ಲ. ನಿಮ್ಮನ್ನು ಬಿಟ್ಟು ಹಾಗೆ ಹೋಗುವುದಕ್ಕೆ ನಾನೇನು ಇವಳಂತೆ ನೀವು ಇಟ್ಟುಕೊಂಡವಳಲ್ಲ. ಸಾವಿರಾರು ಜನರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ನಿಮ್ಮ ಕೈಯಿಂದ ತಾಳಿ ಕಟ್ಟಿಸಿಕೊಂಡ ನಿಮ್ಮ ಹೆಣ್ಣು. ನಿಮ್ಮ ಒಳ್ಳೆದು ಕೆಟ್ಟದ್ದು ವಿಚಾರಿಸುವ ಹಕ್ಕು ನನಗೆ ಮಾತ್ರ ಇದೆ ಹೊರತು ನೀವಿಟ್ಟುಕೊಂಡಿರುವ ಈ ವೇಷಗಲ್ಲ. ವೇಷ ಅಂದ್ರ ನಾಲ್ಗಿನ ಕತ್ತರಿಸ್ತೇನೆ. ನಿಮ್ಮ ಹೆಂಡತಿ ಅನ್ನೋ ಅಧಿಕಾರದಿಂದ ಇವತ್ತಾದ್ರೂ ನನ್ನ ಮೇಲೆ ಕೈ ಮಾಡಿದ್ರಲ್ಲ ಅಂತ ನಾನು ಹೆಮ್ಮೆ ಪಡ್ತೀನಿ. ನೀವು ನನ್ನ ಕೊಂದು ಹಾಕಿದ್ರೂ ಚಿಂತೆ ಇಲ್ಲ, ಮುತ್ತೈದೆಯಾಗಿ ಸಾಯ್ತೀನಲ್ಲ ಅಂತ ಸಂತೋಷ ಪಡ್ತೀನಿ ಹೊರತು ಭಯ ಪಡುವ ಹೆಣ್ಣು ನಾನಲ್ಲ. ನೋಡಿ, ಕೊನೆಯದಾಗಿ ನಿಮಗೊಂದು ಮಾತು ಹೇಳ್ತೀನಿ, ಇಟ್ಟುಕೊಂಡವಳು ನಿಮ್ಮ ಕೈಯಲ್ಲಿ ಹಣ ಇರೋವರೆಗೂ ಮಾತ್ರ ಇರ್ತಾಳೆ, ಆದ್ರೆ ಕಟ್ಟಿಕೊಂಡವಳು
ನಿಮ್ಮ ದೇಹದಲ್ಲಿ ಕೊನೆ ಉಸಿರಿರೋವರೆಗೂ ಇರ್ತಾಳೆ ಅನ್ನೋದನ್ನ ಯಾವತ್ತೂ ಮರಿಬೇಡ್ರಿ, ಯಾವತ್ತೂ ಮರಿಬೇಡಿ. ನನ್ನೊಂದಿಗೆ ಇಷ್ಟೆಲ್ಲ ಮಾತಾಡೋ ನೀನು ನಿನ್ನನ್ನ ಮೋಸತನದಿಂದ ನನ್ನ ಕೊಳ್ಳಿ ಕಟ್ಟಿದ್ನಲ್ಲ ಆ ಇಮಾಮ್ ಸಾಬ, ಅವನತ್ರ ಹೋಗಿ ವಾದ ಮಾಡಿದ್ರ ನಿನ್ನ ಹುಟ್ಟಿನ ಮೂಲವಾದರೂ ತಿಳಿದಿತ್ತು. ಅದೊಂದು ಬಿಡಿಸಲಾಗದ ಒಗಟಾಗಿದೆ ಇಂದಿಗೂ ನನ್ನ ಬಾಳಿನಲ್ಲಿ. ಹೋಗು, ಹೋಗಿ ಆ ನಿನ್ನ ಸಾಕು ತಂದೆಯನ್ನ ಕೇಳು, ನಿನ್ನ ಹುಟ್ಟಿಗೆ ಕಾರಣನಾದ ಆ ನಿನ್ನ ನಿಜವಾದ ತಂದೆ ಯಾರು ಅಂತ. ಅಮ್ಮ ಕಲಿಯುಗದ ಸತಿ ಸಾವಿತ್ರಿ ಆಯ್ತಲ್ಲ ಮುಖಕ್ ಮಂಗಳ. ತಂಗೆಮ್ಮ ತಂಗೆಮ್ಮ ನೋಡಿ ಹೇಗೆ ನಿಂತಿದ್ದಾಳೆ ಕರ ಬಡ್ದಂಗೆ. ಏನ್ ಬಿಡೋಣ, ಹಾ? ತಾನು ಹುಟ್ಟಿದ್ದು ಯಾರಿಗೆ ಅಂತ ತನಗೇ ಗೊತ್ತಿಲ್ಲ. ಹಾ. ನಮ್ಮನೆ ತನಕ ಹೇಳಿ ಹೆಸರು ಬಂದಿದ್ದಾಳೆ. ಗೌಡ್ರಿ ಹೇಳಿದ್ದು ಅರ್ಥವಾಗ್ಲಿಲ್ವೇನಮ್ಮ? ಅವ್ರ ಸಂತೋಷ ಕಡ್ಡಿ ಬರಬೇಡ. ಮೊದಲು ನೀನು ಹುಟ್ಟಿದ್ದು ಯಾರಿಗೆ ಅಂತ ತಿಳ್ಕೊ ಹೋಗೆ. ಆ ಸೂತ್ರಧಾರನು ಆಡಿಸಿದಂತೆ ಆಡಲೇಬೇಕು, ಅವನಿಚ್ಛೆಯಂತೆ ನಗಬೇಕು, ಅವನಾಡತೆಯಂತೆ ಅಳಬೇಕು. ಓ ಮಲ್ಲೆ ಹೂವೆ ನಿನಗೆಲ್ಲ ನೋವೆ, ಆಸರೆ ನಿನಗಿಲ್ಲ, ಬೇಡಿದ ಸುಖವು ಕನಸಾಯಿತೆ, ಅಂದದ ಬದುಕು ಪರಡಾಯಿತೆ. ಎಲ್ಲರ ಮನೆ ದೋಸೆನೂ ತೂತೆ. ಗೌಡ್ರಿ ನಿಮ್ಮನೇಲೂ ಇಷ್ಟೊಂದು ಹೊಲಸೈತೆ ಅಂತ ನಾನು ತಿಳಿದಿರ್ಲಿಲ್ಲ. ಹೊಡೆದ್ರಿ ಅಣ್ಣ ತಿರುಗ್ತಾ ಇದ್ದಾನೆ. ಸಾಯ್ಲಿ. ನಿನಗಾದ್ರೂ ಸುಮ್ಮನೆ ನಿಂದ್ರೋದಿಗೆ ಆಗುದಿಲ್ಲ, ಏನಾದ್ರೂ ಮಾಡ್ತಾನೆ ಇರ್ತೀಯ. ಮೊರಬಿಗೆ ಅಲ್ಲಿ ಅದಿನದಿಲ್ಲ. ಮಾಲಾ, ಅವನಿಗೆ ಸರಿಯಾಗಿ ತಿಳಿಸಿ ಹೇಳು, ನಮ್ಮ ಮನೆ ವಿಷಯನ ಅಷ್ಟು ಹಗರವಾಗಿ ಮಾತಾಡಬೇಡ ಅಂತ. ನಾನೆಲ್ಲ ಹೇಳ್ತೀನಿ, ನೀವು ಒಳಗಡೆ ಬನ್ನಿ, ನಿಮಗೆ ಡ್ರಿಂಕ್ಸ್ ಕೊಡ್ತೀನಿ. ಬೇಡ ಮಾಲಾ, ಯಾಕೋ ನನ್ನ ಮನಸ್ಸು ಸರಿ ಇಲ್ಲ. ಯಾಕೆ? ಶೀಲಾ ಇಲ್ಲಿ ಬರಬಾರ್ದಾಗಿತ್ತು. ಛೇ, ನಾನು ಅವಳ ಮೇಲೆ ಕೈ ಮಾಡಬಾರ್ದಾಗಿತ್ತು. ಅಯ್ಯಯ್ಯಯ್ಯಯ್ಯ ಮಾಲ ಬಂತು ನೋಡಿ ಹೆಂಡತಿ ಮೇಲೆ ಎಲ್ಲಿಲ್ಲದ ಪ್ರೀತಿ ಅಭಿಮಾನ. ನಾವೆಷ್ಟೇ ಪ್ರೀತಿ ತೋರಿಸಿದ್ರು ಅಷ್ಟೇ ಅಣ್ಣಯ್ಯ. ಹಾ ಒಳಗೆ ಹುಂಚೆ ಅಂತ ತೊಳ್ದಂಗ ಆತು. ಹಾ, ತಪ್ಪು ತಿಳಿಬೇಡ ಮಾಲ, ಶೀಲಾ ಬೇಜಾರು ಮಾಡ್ಕೊಂಡು ಹೋಗಿದ್ದಾಳೆ. ಸೀದಾ ಮನೆಗೆ ಹೋಗದೆ ದಾರಿಯಲ್ಲಿ ಏನಾದರೂ ಜೀವಕ್ಕೆ ಅಪಾಯ ಮಾಡ್ಕೊಂಡ್ರೆ ಕೋರ್ಟು ಕೇಸು ಪೊಲೀಸ್ ಸ್ಟೇಷನ್ ಅಂತ ನಾನೇ ಅವಳನ್ನು ಹೋಗಿ ಮನೆಗೆ ಬಿಟ್ಟು ಬರ್ತೇನೆ. ರೀ, ಯಾವ ದಾರಿಯಲ್ಲಿ ಹೋಗ್ತೀರಾ? ಅವಳು ಹೋದ ದಾರಿಯಲ್ಲೇ ಹೋಗ್ತೀನಿ. ಹೌದಾ? ಗೌಡ್ರೆ ಗೌಡ್ರೆ ಗೌಡ್ರು ಉಮ್ಮದಿ ದಾಟಿದ್ರ ಬಾ. ಇದೇ ನಡೆ ಯಾಕೆ ಸುಲ್ಟನೆ ಹೊಡೆದು ಬಿಡ್ತಲ್ಲ. ಹೊಡಿಲಿ ಬಿಡಿ, ಇದೇನು ನಮ್ಗೆ ಹೊಸ್ತೆ. ಅವರಲ್ಲೇನೋ ಹಣ ಖಾಲಿ ಆದ್ಮೇಲೆ ಎಷ್ಟು ಮಂದಿನ ಹೊರಗೆ ಹಾಕಿಲ್ಲ ನಾವು ಈ ಮನೆಯಿಂದ. ಆದ್ರೆ ಆ ಗೌಡನ್ ಜೇಬಿನ್ನು ಖಾಲಿನೇ ಆಗಿಲ್ವಲ್ಲ. ಹುಚ್ಚಿ, ಈ ಗೌಡ ಇಷ್ಟೊಂದು ಹಣ ತಂದು ಕೊಡೋದು ಎಲ್ಲಿಂದ ಗೊತ್ತಾ? ಎಲ್ಲಿಂದ? ಅವ್ರು ರಾಮ್ಜಿ ಸೇಟು ಹತ್ರ 10 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾನಂತೆ. ಆ ಸಾಲಕ್ಕಾಗಿ ತಮ್ಮನೆ ಕಾಗದ ಪತ್ರ ನಾಡ ಇಟ್ಟಿದ್ದಾನಂತೆ. ಹೌದೇ? ಈ ವಿಷಯ ನನಗೆ ಗೊತ್ತಾಯ್ತು. ಹೇಗಾದ್ರೂ ಮಾಡಿ ಆ ಮನೆನ ನಮ್ಮಂತೆ ಮಾಡ್ಕೋತೀವಿ, ಆ ಕಾಗದ ಪತ್ರನ ನೀವು ನಮಗೆ ಕೊಡಿ, ಆ 10 ಲಕ್ಷ ರೂಪಾಯಿ ನಾವು ನಿಮಗೆ ಕೊಡ್ತೀವಿ ಅಂತ ಕೇಳಿದ್ರೆ ಆ ಹಾಪ್ ಮಾಡು ರಾಮ್ಜಿ ಸೇಟು ಹ್ಞೂ ಅಂತ ಒಪ್ಕೊಂಡ್ಬಿಡದೆ. ಅನಿಯ ಶೀಟು ಬಂದಂತ ಕಾಣಿಸುತ್ತೆ. ಅವನೆಲ್ಲಿಗೆ ಹೋಗ್ತಾನೆ? ಜೊಲ್ಲು ಸಿರ್ಸ್ಕೊಂಡು ಇಲ್ಲಿಗೆ ಬರಲೇಬೇಕು. ಬರ್ಲಿ ಬರ್ಲಿ. ಹಲೋ, ಕರುನಾಡ ಚಕ್ರವರ್ತಿ ಸುದೀಪ್, ಅಲ್ಲೇನು ಒಳಗೆ ಹೆಗ್ಣ ಹುಡ್ಕಾಡಕ್ ಹೋಗಿದ್ರೇನೆ? ನಮ್ದಕ್ಕೆ ಕೊನೆ ನಂಬರು ಮತ್ತೆ ಯಾರಾದ್ರೂ ಇದ್ದಾರೋ ಅಂತ ಚೆಕ್ ಮಾಡ್ತಿದ್ದ. ಅಯ್ಯೋ, ನಮ್ಮ ಮನೆಗೆ 1000 ಮಂದಿ ಬರ್ತಾರೆ, ನಿಮ್ದೇ ಕೊನೆ ನಂಬರು. ಮತ್ತೆ ನಾವು ಹೇಳಿದ ಕೆಲಸ ಏನ್ ಮಾಡಿದ್ರಿ?
ತಂದಿದಾವ್ ಹ್ಮ್? ಆ ಶಿವಂದು ಗೌಡಂದು ಮನೆದು ಕಾಗದ ಪತ್ರ ತಂದಿದಾವ್. ಅಯ್ಯೋ ಶ್ರೀಮಂತ್ರಿ, ನೀವು ನಮ್ಮ ಮನೆಗೆ ಆಗಾಗ ಬರ್ತಾ ಇರಬೇಕು, ಖುಷಿ ಪಡ್ತಾ ಇರಬೇಕು, ನಮ್ಮ ಜೇಬು ತುಂಬ್ತಾ ಇರಬೇಕು ಅಲ್ವೇನೆ ಮಾಲಾ? ಸೇಟು ಕೊಡಿ ಎಲ್ಲಿ ನೋಡೋಣ. ಛೇ, ನಿಮ್ದು ಕೈದಾಗ ನಮ್ದು ಕೊಡುದಿಲ್ಲ, ಮತ್ತೆ ನಮ್ದಕ್ಕೆ ಮಾಲಾಂದು ಪಾಸ್ ಕೊಡ್ತಾವ್. ಅಯ್ಯ ನನ್ನ ಕೈಗೆ ಯಾವ ಕೊಟ್ಟಿವೆ? ಶೀಟು, ಇದು ನಿಮ್ಮನೆ ಕಾಗದ ಪತ್ರ. ಅಯ್ಯೋ, ನಾವ್ ಹೇಳಿದ್ದು ಶಿವನ್ ಕಡೆ ಮನೆ ಕಾಗದ ಪತ್ರ ಅಲ್ವೇ? ಅದನ್ನು ತಂದಿದಾವ್. ಅದನ್ನ ಕೊಡಿ, ಎಲ್ಲಿ ಕೊಡಿ. ಹೇ, ನಮ್ದು ಮನೆದು ಕಾಗದ ಪತ್ರ ನಿಮ್ದು ಕೈದಾಗ ಐತೆ. ಸೇಟು, ಊರಲ್ಲಿ ಎಲ್ರನ್ನೂ ಕೇಳ್ಕೊಂಡ್ ಬಾ, ರತನ್ ಲಾಲ್ ಅಂದ್ರೆ ಪ್ರಾಮಾಣಿಕ ಮನುಷ್ಯ ಅಂತ ಹೇಳ್ತಾರೆ. ಅಚ್ಚಾ ಅಯ್ಯೋ, ಎಲ್ಲಿ ಹೋಗುತ್ತೆ? ಕೊಡ್ತೀನಿ, ಕೊಡ್ರಿಪ್ಪ. ಅಚ್ಚಾ ಅಚ್ಚಾ, ಕೊಡಿ ಕೊಡಿ. ನಿಮ್ದು ಕೈದಾಗ ಕೊಡುದಿಲ್ಲ. ಅದನ್ನು ಅಲ್ಲೇ ಕೊಡ್ತೀಯಾ? ಅರೆ ಮಾಲಾ, ಅಣ್ಣಯ್ಯ, ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದೆಯಲ್ಲ? ಆ, ಮಾಲಾ, ಶೀಟು ಅರೆ ಬನ್ನಿ ಹೀಗೆ. ಅಣ್ಣಯ್ಯ, ಒಳಗಡೆ ಹೋಗಿ ಫಾರಿನ್ ಡ್ರಿಂಕ್ಸ್ ರೆಡಿ ಮಾಡು. ಗೊತ್ತಾಯ್ತು ಗೊತ್ತಾಯ್ತು. ಆ? ನಾನ್ ರೆಡಿ ಮಾಡ್ಕೊಂಡ್ ಬರ್ಲಾ? ಹಾ